ನಮಸ್ತೆ. ಇದನ್ನು ನಾವು PPFAS ಮ್ಯೂಚುವಲ್ ಫಂಡ್ನ ಫ್ಲ್ಯಾಗ್ಶಿಪ್ ಸ್ಕೀಮ್ ಆದ ಫ್ಲೆಕ್ಸಿ ಕ್ಯಾಪ್ ಅದು ಮ್ಯೂಚುವಲ್ ಫಂಡ್ ಬಗ್ಗೆ ನಾವು ಮಾತಾಡೋಣ. ಮೊದಲನೇದಾಗಿ ಈ ಪರಾಗ್ ಪಾರೇಖ್ ಮ್ಯೂಚುವಲ್ ಫಂಡ್ ಅನ್ನೋದು ಸರಿಸುಮಾರು 2013ರಲ್ಲಿ ಈ ಫಂಡ್ ಹೌಸ್ ಲಾಂಚ್ ಆಗಿದೆ. ಬಟ್ ಇಂಡಿಯಾಲೇ ವ್ಯಾಲ್ಯೂ ಇನ್ವೆಸ್ಟಿಂಗ್ ಫಿಲಾಸಫಿನ ತುಂಬ ನಂಬ್ತಾರೆ ಇವರು. ಅದು ಫಂಡ್ ಹೌಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಸರಿಸುಮಾರು ಆಲ್ರೆಡಿ ಒಂದು 20-25 ವರ್ಷದಿಂದ ಇವರು ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಬಿಸ್ನೆಸ್ ಎಲ್ಲ ಇದ್ದಾರೆ. ಸೊ ನಾವು ಹೇಳ್ದಂಗೆ ಮ್ಯೂಚುವಲ್ ಫಂಡ್ ಅನ್ನೋದು ತುಂಬ ರೆಗ್ಯುಲೇಟ್ ಆಗಿರುತ್ತೆ. ಸೊ ಯಾವುದೇ ಥರ ಮ್ಯೂಚುವಲ್ ಫಂಡಲ್ಲಿ ಯಾವುದೇ ಥರ ಡಿಫ್ರೆನ್ಸ್ ಇರಲ್ಲ. ನೀವು SBI ಮ್ಯೂಚುವಲ್ ಫಂಡ್ಗೆ ಹೋಗ್ಬೋದು, HDFCಗೆ ಹೋಗ್ಬೋದು, ಮತ್ತೊಂದು ಹೋಗ್ಬೋದು. ಎಲ್ಲ ಮ್ಯೂಚುವಲ್ ಫಂಡಲ್ಲೂ ಗೌರ್ಮೆಂಟ್ ರೆಗ್ಯುಲೇಷನ್ ಇದ್ದೇ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯ ನಿಮಗೆ ಅನುಮಾನಗಳು ತುಂಬ ಕಡಿಮೆ ಇದರಲ್ಲಿ. ಅದೇ ನಂತರ ನಾವು ಈ ಪರಾಗ್ ಪಾರೇಖ್ ಫ್ಲೆಕ್ಸಿ ಕ್ಯಾಪು ಅಂದರೆ ಏನು ಅಥವಾ ಅದರಲ್ಲಿ ವೈಶಿಷ್ಟ್ಯಗಳೇನು, ಬೇರೆ ಫಂಡ್ಗಿನ್ನ ಈ ಫಂಡಲ್ಲಿ ಏನು ವೈಶಿಷ್ಟ್ಯ ಇದೆಗಳನ್ನು ಈಗ ನಾವು ನೋಡೋಣ. ಈ ಪರಾಗ್ ಪಾರೇಖ್ ಅನ್ನೋದು ನಾನು ಆಗಲೇ ಹೇಳ್ದಂಗೆ ಈ ಮ್ಯೂಚುವಲ್ ಫಂಡಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದರೂ ನಿಮಗೆ 30-40 ಬೇರೆ ಬೇರೆ ಕಂಪ್ನಿಗಳಿದೆ. ಅದೇ ಥರನೇ ನಿಮಗೆ ಒಂದೊಂದು ಕಂಪ್ನಿಲಿ ಏನಿಲ್ಲ ಅಂದರೆ ನಿಮಗೆ 50-100 ಬೇರೆ ಬೇರೆ ಸ್ಕೀಮ್ಗಳಿದೆ. ಸೊ ನಾನು ಆಗಲೇ ಹೇಳ್ದಂಗೆ ನಾವು ಹೇಗೆ ಕ್ಲಾಸಿಫೈ ಮಾಡ್ಬೋದು ಅಂದರೆ, ಒಂದು ಬಂದು ಈಕ್ವಿಟಿಲಿ ಏನಾಗುತ್ತೆ ಅಂದರೆ ಬರೀ ಅದು ಈಕ್ವಿಟಿ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಡೆಟ್ ಅಂತ ಹೇಳಿದ್ರೆ ಬರೀ ನಿಮಗೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರ್ಬೋದು ಅಥವಾ ಡೆಟ್ ಪೇಪರ್ಸಲ್ಲಿ ಯೂಸ್ ಮಾಡ್ತಾರೆ. ಆರ್ಬಿಟ್ರಾಜ್ ಅಂದರೆ ಮತ್ತೊಂದಿರ್ಬೋದು, ಮತ್ತೊಂದಿರ್ಬೋದು, ಆ ಥರ 3-4 ಕ್ಯಾಟಗರೀಸ್ ಇದೆ. ಸೊ ಪ್ರಮುಖದಲ್ಲಿ ನಾವು ಈಕ್ವಿಟಿ ಕ್ಯಾಟಗರಿಗೆ ಬಂದಾಗ, ನಾವು ಈಕ್ವಿಟಿ ಕ್ಯಾಟಗರಿಯಲ್ಲಿ ನೋಡಿದಾಗ ಮೊದಲನೇದು ಬಂದು ಲಾರ್ಜ್ ಕ್ಯಾಪ್ ಫಂಡ್ ಅಂತ ಹೇಳ್ಬೋದು. ಲಾರ್ಜ್ ಕ್ಯಾಪ್ ಫಂಡ್ ನಾನು ಆಗಲೇ ಹೇಳ್ದಂಗೆ ನಿಮಗೆ ಲಾರ್ಜ್ ಕ್ಯಾಪ್ ಕಂಪ್ನೀಸಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಮ್ಮದು ನಿಫ್ಟಿ ಇಲ್ಲ ಅಥವಾ ಟಾಪ್ 100 ಕಂಪ್ನೀಸ್ ಏನಿದೆಯಲ್ಲ ಅದ್ರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಮಿಡ್ ಕ್ಯಾಪ್ ಕಂಪ್ನೀಸ್ ಅಂದಾಗ ಬರೀ ನೀವು ಮಿಡ್ ಕ್ಯಾಪ್ ಕಂಪ್ನೀಸಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ಮಾಲ್ ಕ್ಯಾಪ್. ಈ ಫ್ಲೆಕ್ಸಿ ಕ್ಯಾಪ್ ಅನ್ನೋದು ಏನಾಗುತ್ತೆ ಅಂದರೆ ಎಲ್ಲ ರೀತಿ ಕಂಪ್ನೀಸಲ್ಲೂ, ಅದು ಮಿಡ್ ಆಗಿರ್ಬೋದು, ಸ್ಮಾಲ್ ಆಗಿರ್ಬೋದು, ಅಥವಾ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಆಗಿರ್ಬೋದು, ಈ ಮೂರಲ್ಲೂ ಸೆಕ್ಟರ್ ಅಗ್ನಾಸ್ಟಿಕ್ ಅಂತಾರೆ. ಅಂದರೆ ಯಾವುದೇ ಕಂಪ್ನೀಸಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಈ ಪರಾಗ್ ಪಾರೇಖ್ ಮ್ಯೂಚುವಲ್ ಫಂಡಲ್ಲಿ ಇವ್ರು ಏನು ನಂಬ್ತಾರೆ ಅಂತ ಹೇಳಿದ್ರೆ, ಇದೊಂದೇ ಮ್ಯೂಚುವಲ್ ಫಂಡು ಇವ್ರ ಫ್ಯಾಕ್ಟ್ ಶೀಟಲ್ಲಿ ಅಥವಾ ಇವರು ಓಪನ್ ಆಗಿ ಡಿಸ್ಕಸ್ ಮಾಡೋದು ಏನು ಅಂದರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಸನ್ 5 ವರ್ಷಕ್ಕಿಂತ ಕಡಿಮೆ ಇದ್ದರೆ ದಯವಿಟ್ಟು ಇನ್ವೆಸ್ಟ್ ಮಾಡಿಬಿಡಿ ಅಂತಾರೆ. ಏನಂತ, ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಸನ್ 5 ವರ್ಷಕ್ಕಿಂತ ಕಡಿಮೆ ಇದ್ದರೆ ದಯವಿಟ್ಟು ಇನ್ವೆಸ್ಟ್ ಮಾಡಿಬಿಡಿ ಅಂತಾರೆ. ಓಕೆ, ಯಾಕೆಂತ ಹೇಳಿದ್ರೆ ಈಕ್ವಿಟಿಲಿ ಯಾವತ್ತಿದ್ರೂ ಶಾರ್ಟ್ ಟರ್ಮಲ್ಲಿ ಯಾವತ್ತೂ ನಿಮಗೆ ಟರ್ಬುಲೆನ್ಸ್ ಇರ್ಬೋದು, ಅಥವಾ ಶಾರ್ಟ್ ಟರ್ಮಲ್ಲಿ ನಿಮಗೆ ಯಾವತ್ತಿದ್ರೂ ಮಾರ್ಕೆಟ್ ಮೇಲೆ ಕೆಳಗಡೆ ಹೋಗ್ತಾನೆ ಇರ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ನೀವು ಒಳ್ಳೊಳ್ಳೆ ಕಂಪ್ನೀಸ್ ಅಂತ ತೊಗೊಂಡ್ರೆ ಆ ಗ್ರೋತ್ ರೇಟ್ ನಿಮ್ಗೆ ಯಾವತ್ತೂ ಕಂಪ್ನಿ ಗ್ರೋ ಆಗ್ತಾರಂಗೆ ಇನ್ವೆಸ್ಟ್ಮೆಂಟ್ಸು ಗ್ರೋ ಆಗುತ್ತೆ. ಸೊ ಇವರು ಅದೇ ಫಿಲಾಸಫಿನ ನಂಬ್ತಾರೆ. ಈಗ ಎಕ್ಸಾಂಪಲ್, ಈ ಫಂಡಲ್ಲಿ ಸರಿಸುಮಾರು 25-30 ಕಂಪ್ನೀಸ್ಗೆ ಇನ್ವೆಸ್ಟ್ ಮಾಡಿದ್ದಾರೆ. ಆ ಕಂಪ್ನೀಸ್ ಲಿಸ್ಟ್ ನಿಮಗೆ ಆನ್ಲೈನಲ್ಲಿ ಸಿಗ್ಬೋದು. ಸೊ ಕೆಲವು ಕಂಪ್ನೀಸ್ ನಾನು ಬೇಕಾದ್ರೆ ಹೆಸರಿಗೆ ಹೇಳ್ಬೋದು. ಟಾಪ್ 10 ಇವರು ಎಲ್ಲೇನು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನಾನು ₹100 ಈ ಮ್ಯೂಚುವಲ್ ಫಂಡ್ಗೆ ಹಾಕಿದ್ರೆ ನಂದು ₹100 ಹೇಗೆ ಡಿವೈಡ್ ಆಗಿದೆ ಅಂದರೆ, ಸರಿಸುಮಾರು ₹8 ನಂದು HDFC ಬ್ಯಾಂಕಿಗೆ ಹೋಗುತ್ತೆ. ಅದೇ ರೀತಿ ಒಂದು ₹5-6 ನನಗೆ ಪವರ್ ಗ್ರಿಡ್ ಕಾರ್ಪೊರೇಷನ್ಗೆ ಹೋಗುತ್ತೆ. HDFC ಬ್ಯಾಂಕ್ ಎಲ್ಲರಿಗೂ ಗೊತ್ತಿರ್ಬೋದು, ಇಂಡಿಯಾಸ್ ಲಾರ್ಜೆಸ್ಟ್ ನಿಮಗೆ ಪ್ರೈವೇಟ್ ಬ್ಯಾಂಕ್ ಆಗಿದೆ. ಸರಿಸುಮಾರು 20-25 ವರ್ಷದಲ್ಲಿ ಅದು ಫ್ಯಾಂಟಾಸ್ಟಿಕ್ ಗ್ರೋತ್ ಆಪರ್ಚುನಿಟೀಸ್ ಇದ್ದೇ ಇದೆ. ನಿಮಗೆ ಆಲ್ಮೋಸ್ಟ್ ನಿಮಗೆ ಭಾರತದಲ್ಲಿ ಗ್ರೋತ್ ಸ್ಟೋರಿಗೆ HDFC ಬ್ಯಾಂಕ್ ಕಾಂಟ್ರಿಬ್ಯೂಷನ್ ಕೂಡ ಸಿಂಹಪಾಲೆ ಇದೆ ಇದರಲ್ಲಿ. ತದನಂತರ ಅವರು ಪವರ್ ಗ್ರಿಡ್ ಕಾರ್ಪೊರೇಷನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ 5-6%. ಅಂದರೆ ನಾನು ₹100 ಇನ್ವೆಸ್ಟ್ ಮಾಡಿದ್ರೆ ₹8 HDFC ಬ್ಯಾಂಕ್ ಹೋದರೆ, ಅದೇ ರೀತಿ ₹5-6 ನನಗೆ ಪವರ್ ಗ್ರಿಡ್ ಕಾರ್ಪೊರೇಷನ್ಗೆ ಹೋಗುತ್ತೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಬಂದು ನಿಮ್ಗೆ ಗೊತ್ತಿರೋಂಗೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಕಂಪ್ನಿ. ಇದು ಮಹಾರತ್ನ ಸ್ಟೇಟಸ್ ಇರೋ ಕಂಪ್ನಿ. ಈ ಕಂಪ್ನಿ ಏನು ಅಂದರೆ ವೆರಿ ಸಿಂಪಲ್, ಕಾಶ್ಮೀರಿಂದ ಕನ್ಯಾಕುಮಾರಿ ತನಕನೂ ಪವರ್ ಲೈನ್ಸ್ ಏನಿದೆ ಅಲ್ಲ, ಸೊ ನಮ್ಮಲ್ಲಿ ನಮ್ಮ ಮನೆ ಎದುರುಗಡೆ ನೋಡಿದ್ರೆ ನಮ್ಮ ಬೆಸ್ಕಾಮ್ ಲೈನ್ಸ್ ಇರ್ತಾರೆ, ಅದು ನಾರ್ಮಲ್ ಎಲ್ಲೋ ಒಂದು ಕಡೆ ಟ್ರಾನ್ಸ್ಫಾರ್ಮರಿಂದ ನಮ್ಮ ಮನೆಗೆ ಬರೋದಕ್ಕೆ ಈ ಮನೆ ಮುಂದೆ ಕಂಬ ಹಾಕಿರ್ತಾರೆ. ಅದೇ ಥರನೇ ಪವರ್ ಸಪ್ಲೈ ಆಗೋದು ತುಂಬ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ತುಂಬ ದೂರ ಡಿಸ್ಟೆನ್ಸಲ್ಲಿರುತ್ತೆ. ಎಕ್ಸಾಂಪಲ್, ಈಗ ನಮ್ಮದು NTPC ಪ್ಲಾಂಟ್ ಎಲ್ಲ ನೋಡಿದ್ರೆ ನಾರ್ತ್ ಇಂಡಿಯಾಲಿರುತ್ತೆ. ಅದೇ ಥರ ನಮ್ಮದು ಕೆಲವು ಕೈಗಾಲ್ ನೋಡಿದ್ರೆ ನಮ್ಮದು ನ್ಯೂಕ್ಲಿಯರ್ ಪ್ಲಾಂಟ್ ಬಂದು ಕೈಗಾಲಿದೆ. ಅದೇ ಥರ ನಮ್ಮದು ರಾಯಚೂರಲ್ಲಿ ಥರ್ಮಲ್ ಎಲೆಕ್ಟ್ರಿಸಿಟಿ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬರಬೇಕು ಅಥವಾ ಬೇರೆ ಜಿಲ್ಲೆಗೆ ಹೋಗ್ಬೇಕಂದ್ರೆ ನಮಗೆ ಆ ಗ್ರಿಡ್ ಬೇಕಾಗಿತ್ತು. ಆ ಗ್ರಿಡ್ನ ಸಪ್ಲೈ ಮಾಡೋದೇ ಪವರ್ ಗ್ರಿಡ್. ಇದು ಗೌರ್ಮೆಂಟ್ ಇರೋ ಕಂಪ್ನಿ ಇದು. ಸೊ ಇವ್ರು ಬಂದ್ಬಿಟ್ಟು ಹೇಗೆ ಅಂದರೆ, ಇವ್ರದ್ದು ಆಲ್ಮೋಸ್ಟ್ ಮೊನೋಪಲಿ ಇದೆ. ಸೊ ಇಂಡಿಯಲ್ಲಿ ಯಾವುದೇ ಎಲ್ಲೇ ಕರೆಂಟ್ ಉತ್ಪಾದನೆ ಆದ್ರೂ ಎಂಡ್ಗೆ ಆ ಪವರ್ನ ಸಪ್ಲೈ ಮಾಡೋ ಗ್ರಿಡ್ನ ಮ್ಯಾನೇಜ್ ಮಾಡೋದೇ ಪವರ್ ಗ್ರಿಡ್. ಸೊ ಅಲ್ಲಿ ಸುಮಾರು 5-6% ಇದೆ. ತದನಂತರ ಇವ್ರದ್ದು ಬಜಾಜ್ ಹೋಲ್ಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಕಂಪ್ನಿ ಇದೆ. ಈ ಬಜಾಜ್ ಹೋಲ್ಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಈಗ ಮತ್ತೊಂದು ಏನಿಲ್ಲ, ಈ ಬಜಾಜ್ ಆಟೋ ಮತ್ತು ಬಜಾಜ್ ಫೈನಾನ್ಸ್ ಕಂಪ್ನಿ ಇದೆಲ್ಲ, ಇದು ಹೋಲ್ಡಿಂಗ್ ಕಂಪ್ನಿ ಇದು. ಓಕೆ, ಇಲ್ಲೇ ಸರಿಸುಮಾರು 5-6% ಆಗುತ್ತೆ. ಅದಾದ ನಂತರ ನಿಮಗೆ ಎಕ್ಸಾಂಪಲು, ನಿಮಗೆ ಬಜಾಜ್ ಫೈನಾನ್ಸು ಅಥವಾ ನೀವು ಬಜಾಜ್ ಆಟೋಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಬಜಾಜ್ ಹೋಲ್ಡಿಂಗ್ ತೊಗೊಂಡ್ರೆ ಹೋಲ್ಡಿಂಗ್ ಕಂಪ್ನಿ. ತದನಂತರ ನಿಮಗೆ ಆಕ್ಸಿಸ್ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಒಂದು 2-3% ಇದೆ. ಅದೇ ರೀತಿ ನಿಮಗೆ ICICI ಬ್ಯಾಂಕಲ್ಲಿ 2-3% ಇದೆ.
ಅದೇ ಥರ ನಿಮಗೆ ಮಾರುತಿ ಸುಜುಕಿಲಿ 3-4% ಇದೆ. ಮಾರುತಿ ಸುಜುಕಿಲಿ ಒಂದು ಯೂನಿಕ್ ಬೆನಿಫಿಟ್ ಏನಿದೆ ಅಂದರೆ ಇಂಡಿಯಾಲಿ 50% ಆಫ್ ದಿ ಕಾರ್ ಮಾರ್ಕೆಟ್ ಈಸ್ ಆಕ್ಯುಪೈಡ್ ಬೈ ಮಾರುತಿ. ಇದರಲ್ಲಿ ಸರಿಸಾಟಿ ಯಾರೂ ಇಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಬಿಟ್ಟರೆ ನಿಮಗೆ ಬ್ಯಾಂಗ್ಳೂರು ಅಥವಾ ಮೇಜರ್ ಮೆಟ್ರೋಪಾಲಿಟನ್ ಸಿಟೀಸ್ ಬಿಟ್ಟರೆ ನೀವು ಈಗಲೂ ಟೈರ್ 2 ಟೈರ್ 3 ಸಿಟೀಸಲ್ಲಿ 80% ಆಫ್ ವಾಲ್ಯೂಮ್ ಈಸ್ ಕ್ಯಾಪ್ಚರ್ಡ್ ಬೈ ಮಾರುತಿ. ಅದಾದಮೇಲೆ ನೀವು ಒಂದು ರೀಸೆಂಟ್ ಟ್ರೆಂಡ್ ನೋಡ್ತಾ ಇರ್ಬೋದು. ಮಾರುತಿ 5 ವರ್ಷಕ್ಕೆ ಮುಂಚೆ ಅವ್ರು ತುಂಬ ಜಾಸ್ತಿ ಕಾರ್ ಸೆಲ್ ಮಾಡ್ತಾಯಿದ್ದು, ಎಂಟ್ರಿ ಲೆವೆಲ್ ಕಾರ್ನ ಸೆಲ್ ಮಾಡ್ತಾಯಿದ್ದಾರೆ. ಆದರೆ ಈಗ ಕಾಲ ಬದಲಾಗಿದೆ. ಅವ್ರು ಆಲ್ಮೋಸ್ಟ್ ಸೆಲ್ ಮಾಡ್ತಾ ಇರೋದೆಲ್ಲ ಪ್ರೀಮಿಯಂ ಕಾರ್ಸೇ ಸೆಲ್ ಮಾಡ್ತಾ ಇದೆ. ಸೊ ಆಲ್ಟೋ 10 ಕಾರ್ ಮಾರೋ ಕಡೆ ಏನು ಪ್ರಾಫಿಟ್ ಮಾಡ್ತಾಯಿತ್ತೋ ಅವರು ಇವಾಗ ಒಂದು ಗ್ರ್ಯಾಂಡ್ ವಿಟಾರ ಮಾರೋದು ಅಷ್ಟೇ ಪ್ರಾಫಿಟ್ ಮಾಡ್ತಾಯಿದ್ದಾರೆ. ಸೊ ಆ ಫಿಲೋಸಫಿನ ನಂಬಿ ಇವರು ಮಾರುತಿ ಸುಜುಕಿಲಿ ಸುಮಾರು 4-5% ಇದೆ. ಅದೇ ರೀತಿಲಿ ಇವರು IT ಕಂಪ್ನೀಸ್ ಇರ್ಬೋದು, ನಮ್ಮ HCL ಟೆಕ್ನಾಲಜೀಸ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, TCS ಇರ್ಬೋದು. ಅದೇ ರೀತಿಲಿ ನಿಮಗೆ ಬೇರೆ ಕಂಪ್ನೀಸ್ ಯಾವ್ದಿರ್ಬೋದು ಅಂದರೆ CDSL ಇರ್ಬೋದು, ಅಥವಾ ಏನಂತ ಹೇಳ್ಬೋದು, CDSL ಇವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ. ಅದೇ ಥರ IEX ಇನ್ವೆಸ್ಟ್ಮೆಂಟ್ ಇದೆ. ಸರಿಸುಮಾರು ಎಲ್ಲ ಕಂಪ್ನೀಸಲ್ಲಿ ಎಲ್ಲಿ ಮೋಟ್ ಅಥವಾ ಎಲ್ಲಿ ಆ್ಯಡೆಡ್ ಅಡ್ವಾಂಟೇಜ್ ಇರುತ್ತಲ್ಲ, ಅಥವಾ ಎಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತಲ್ಲ, ಅಲ್ಲಿ ಇವ್ರ ಫಿಲಾಸಫಿ ನಂಬ್ತಾರೆ. ಯಾಕಂದರೆ ಕೆಲವು ಸೆಕ್ಟರ್ಸ್ ಏನಾಗಿದೆ, ತುಂಬ ಕಾಂಪಿಟೇಷನ್ ಇರುತ್ತೆ, ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಇರುತ್ತೆ. ಬಟ್ ಕೆಲವು ಕಡೆ ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ, ಅಥವಾ ಮೊನೋಪೊಲಿ ಅಥವಾ ಡ್ಯೂಪೊಲಿ ಅಂತಾರೆ. ಸೊ ಮೊನೋಪೊಲಿ ಹೇಗಾಗಿರುತ್ತೆ ಅಂದರೆ ಈ ಇಡೀ ಕಂಪ್ನಿ ಯಾವುದೇ ನನಗೆ ಪ್ರಾಡಕ್ಟ್ ಸರ್ವಿಸ್ ಒಬ್ಬರೇ ಪ್ರೊವೈಡ್ ಮಾಡ್ತಾರಲ್ಲ, ಅದನ್ನು ಮೊನೋಪೊಲಿ ನಿಮ್ಗೆ ಗೊತ್ತಿರ್ಬೋದು. ಡ್ಯೂಪೊಲಿ ಅಂದರೆ ಏನಾಗುತ್ತೆ ಅಂದರೆ ಇಬ್ಬರೇ ಇರ್ತಾರೆ. ಇದೆಲ್ಲ ನನ್ನ ಸರ್ವಿಸಸ್ ಇವ್ರ ಹತ್ರ ತೊಗೊಬೇಕು, ಇಲ್ಲಾಂದರೆ ಅವ್ರ ಹತ್ರ ತೊಗೊಬರ್ಬೇಕು. ಈಗ ನೀವು ನೋಡಿರ್ಬೋದು, ಈಗ ಎಕ್ಸಾಂಪಲ್ ವೋಡೋಫೋನ್ ಬಿಟ್ಟರೆ ನಮಗೆ ಇಂಡಿಯನ್ ಟೆಲಿಫೋನಲ್ಲಿ ನಮ್ಗೆ 2 ಪ್ರೊವೈಡರ್, ಒಂದು ಜಿಯೋ ತೊಗೊಬೇಕಿಲ್ಲ ಅಂದರೆ ಏರ್ಟೆಲ್ ತೊಗೊಬೇಕು. ಸೊ ಈ ಥರದಲ್ಲಿ ಇದನ್ನು ಡ್ಯೂಪೊಲಿ ಅಂತ ಹೇಳ್ತಾರೆ. ಸೊ ಅದೇ ಥರದಲ್ಲಿ CDSL ಮತ್ತು NSDL ಕ್ಯಾಪಿಟಲ್ ಮಾರ್ಕೆಟ್ಸ್ ಸರ್ವಿಸ್ ಪ್ರೊವೈಡರ್ಸು, ಇವ್ರ ಇನ್ವೆಸ್ಟ್ಮೆಂಟ್ CDSL ಇದೆ. ಸೊ ಅದೇ ಥರ ನಾನು ಹೇಳಿದಂಗೆ 25-30 ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಟಾಪ್ 10 ಆಲ್ಮೋಸ್ಟ್ ನನಗೆ ಡಿಸೈಡ್ ಆಗೋದು ಈ ಕಂಪ್ನೀಸಲ್ಲಿ. ಅದೇ ನಂತರ ಇದರಲ್ಲಿ ವಿಶೇಷತೆ ಏನು ಅಂದರೆ, ಮತ್ತೊಂದು ನಾನು ಇಂಡಿಯಾದಲ್ಲಿ ಕುಂತ್ಕೊಂಡು ಈಗ ನಾನು ಹೇಳ್ದಂಗೆ ಇದನ್ನು ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಯೂಸ್ ಮಾಡ್ಬೋದು. ಇದು ಯಾವುದು ಬಂದು ಇಂಡಿಯನ್ ಕಂಪ್ನೀಸ್ ಅಲ್ಲ. ವಾಟ್ಸಪ್ ಓನ್ ಮಾಡೋದು ಬಂದು ಮೆಟಾ ಕಾರ್ಪೊರೇಷನ್ ಅಂತ ಇರ್ಬೋದು, ಮೆಟಾ US ಇರ್ಬೋದು, ಅಥವಾ ನೀವು ಯೂಟ್ಯೂಬ್ ಓನ್ ಮಾಡೋದು ಗೂಗಲ್ ಇರ್ಬೋದು, ಅಥವಾ ನೀವು ಅಮೆಝಾನ್ ಪ್ರೈಮು, ಅಮೆಝಾನ್ ಶಾಪಿಂಗ್ ಮಾಡೋದು ಅಮೆಝಾನ್ ಇರ್ಬೋದು, ಅಥವಾ ನೀವು ಪ್ರತಿದಿನ ನೀವು ಏನು ಕಂಪ್ಯೂಟರ್ ನೋಡ್ತಾರೆ ಅದು ಮೈಕ್ರೋಸಾಫ್ಟ್ ಇರ್ಬೋದು. ಈ 4 ನಮ್ಮ ಜೀವನದ ಭಾರತದಲ್ಲಿದ್ದರೂ ನಾವು ಅವಿಭಾಜ್ಯ ಅಂಗಗಳಾಗೋಗಿದೆ. ಬಟ್ ಈ 4 ಕಂಪ್ನಿ ಮಾತ್ರ ಇಂಡಿಯಾದಲ್ಲ, ಇದು ಎಲ್ಲನೂ US ಅಲ್ಲಿದೆ. ಇವರು ಆಲ್ಮೋಸ್ಟ್ 15%, ಅಂದರೆ ನಾನು ₹100 ಹಾಕಿದ್ರೆ ₹15 ಅಷ್ಟು ಇವರು 4 ಕಂಪ್ನಿಲೂ ಇನ್ವೆಸ್ಟ್ಮೆಂಟ್ ಇದೆ. ಸೊ ಹೇಗಾಗಿದೆ ಅಂತ ಹೇಳಿದ್ರೆ, ನಿಮಗೆ ಸಿಂಪಲಾಗಿ ಹೇಳಬೇಕಂದ್ರೆ, ಮ್ಯೂಚುವಲ್ ಫಂಡ್ ಏನಕ್ಕೆ ನಾವು ಬೆಟರ್ ಇನ್ವೆಸ್ಟ್ಮೆಂಟ್ ವೆಹಿಕಲ್ ಅಂತೀರಿ ಇಂಡಿವಿಜುವಲ್ ಸ್ಟಾಕೆ ಅಂತ ಹೇಳಿದ್ರೆ, ನಿಮಗೆ ಒಂದು ಸೌತ್ ಇಂಡಿಯನ್ ಅಥವಾ ನಾರ್ತ್ ಇಂಡಿಯನ್ ತಾಳಿ ಅಥವಾ ನಾವು ಊಟಕ್ಕೆ ಹೋಗ್ತಿರಲ್ಲ, ಸೊ ಆ ತಾಳಿ ಥರ ತೊಗೊಂಡಿದ್ದೆ. ಎಕ್ಸಾಂಪಲ್ ಈಗ ಹೇಗೆ ಅಂದರೆ, ನಂಗೆ ಹೋಟ್ಲಿಗೆ ಹೋದರೆ 2 ಆಪ್ಷನ್ ಇರುತ್ತೆ. ಒಂದು ಬಂದು ಹೇಗೆ ಇರುತ್ತೆ ಅಂದರೆ, ನಾನೀಗ ಒಂದು ಸೌತ್ ಇಂಡಿಯನ್ ಯಾವುದೋ ಒಂದು ಡಿಶ್ ಬೇಕು ಅಂತ ಹೇಳಿದ್ರೆ ನಾನು ಸಪ್ರೇಟಾಗಿ ಹೇಳಬೇಕು. ಎಕ್ಸಾಂಪಲ್ ನಾನು ಹೇಗೆ ಅಂದರೆ, ನಾನು ಅನ್ನ ಬೇಕು ಅಂದರೆ ರೈಸ್ ಆ್ಯಂಡ್ ಸಾಂಬಾರು ಸಪ್ರೇಟಾಗಿ ಹೇಳಬೇಕು, ಸ್ವೀಟ್ ಸಪ್ರೇಟಾಗಿ ಹೇಳಬೇಕು, ಪೂರಿ ಸಪ್ರೇಟಾಗಿ ಹೇಳಬೇಕು, ಚಪಾತಿ ಸಪ್ರೇಟಾಗಿ ಹೇಳಬೇಕು. ಅದೇ ನಾನೊಂದು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ತಾಳಿ ತೊಗೊಂಡ್ರೆ ಎಲ್ಲನೂ ಸ್ವಲ್ಪ ಬರುತ್ತೆ. ಸೊ ನನಗೆ ಎಲ್ಲ ಥರ ಟೇಸ್ಟ್ ಒಂದೊಂದೇ ನಾನು ಫುಡ್ ಐಟಮ್ ಹೇಳೋ ಬದಲು ನಂಗೆ ಎಲ್ಲನೂ ಒಂದೊಂದೇ ಟೇಸ್ಟ್ ಬರುತ್ತಲ್ಲ, ಅದೇ ಥರನೇ. ಸೊ ನಾನು ₹100 ಎಕ್ಸಾಂಪಲ್ಲು ಒಂದೇ ಕಂಪ್ನಿ ಇನ್ಫೋಸಿಸ್ ತೊಗೊಳೋ ಬದಲು, ಅಥವಾ TCS ತೊಗೊಳೋ ಬದಲು, ಅಥವಾ ಮಾರುತಿ ತೊಗೊಳೋ ಬದಲು ಏನಾಗಿದೆ, ಆ ಕಂಪ್ನಿ ಮೇಲ್ಗಡೆ ಹೋದರೆ ಮಾತ್ರ ನಾನು ಪ್ರಾಫಿಟ್ ಮಾಡ್ಬೋದು. ಈ ಮ್ಯೂಚುವಲ್ ಫಂಡ್ ಇಲ್ಲ ಏನಾಗುತ್ತೆ ಅಂದರೆ, ಸೇಮ್ ನಿಮಗೆ ನಾರ್ತ್ ಇಂಡಿಯನ್ ಅಥವಾ ಸೌತ್ ಇಂಡಿಯನ್ ತಾಳಿ ಇದ್ದಂಗೆ, ನೀವು ಏನು ₹100 ಇನ್ವೆಸ್ಟ್ ಮಾಡ್ತಿರಲ್ಲ, ಅದರಲ್ಲಿ 5% ಅಂತ ಸುಮಾರು ಒಂದು 20-30 ಕಂಪ್ನೀಸಲ್ಲಿ ಇನ್ವೆಸ್ಟ್ ಆಗುತ್ತೆ. ಸೊ ಒಂದು ಕಂಪ್ನಿ 1 ವರ್ಷ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ನಿಮಗೆ ಅದನ್ನು ಮಿಕ್ಕಿದ 15-20 ಕಂಪ್ನೀಸ್ ಕವರ್ ಅಪ್ ಮಾಡಿಬಿಡುತ್ತೆ. ಸೊ ಇದು ನಿಮಗೆ ಮ್ಯೂಚುವಲ್ ಫಂಡಲ್ಲಿರೋ ತುಂಬ ವಿಶೇಷವಾದ ಸಂಗತಿ. ಸೊ ಅದೇ ರೀತಿ ಪರಾಕ್ ಮ್ಯೂಚುವಲ್ ಫಂಡ್ ಅಥವಾ PPFS ಫ್ಲೆಕ್ಸಿ ಕ್ಯಾಪ್ ನಾವು ಏನು ಮಾತಾಡ್ತಾ ಇದ್ರಲ್ಲ, ಇದು ಎಥಿಕ್ಸ್ ಅನ್ನೋದು ತುಂಬ ಫಾಲೋ ಮಾಡ್ತಾರೆ. ಅದಾದಮೇಲೆ ಇದಕ್ಕೆ ಒಂದು ಫ್ಯಾನ್ ಫಾಲೋಯಿಂಗ್ ತುಂಬ 10 ವರ್ಷಗಳಿಂದ ತುಂಬ ಇದೆ. ಈ ಫಂಡ್ ಲಾಂಚ್ ಆಗಿದೆ ಸರಿಸುಮಾರು 2013ರಲ್ಲಿ. 2000 ಇವರು PMS ಸ್ಟ್ರಕ್ಚರ್ ಅಲ್ಲಿಂದ ಮ್ಯೂಚುವಲ್ ಫಂಡ್ ಶುರು ಮಾಡಿದ್ರು. ಆ ದಿನ 2013ರಲ್ಲಿ ಇವರು ಏನು NAV ಅಥವಾ ನೆಟ್ ಅಸೆಟ್ ವ್ಯಾಲ್ಯೂ ಅಂತಾರಲ್ಲ, ಅದು ಸರಿಸುಮಾರು ₹10 ಅಥವಾ ₹10 ಪರ್ NAV ಇತ್ತು. ಈ ದಿನ ಸರಿಸುಮಾರು ₹75 ಆಗಿದೆ. ಸೊ ದಟ್ ಮೀನ್ಸ್ 11 ಇಯರ್ಸಲ್ಲಿ 7 ಟೈಮ್ಸ್ ಮನಿ ಗ್ರೋ ಆಗಿದೆ. ಇದೇ ಥರ ಮುಂದೆ ಗ್ರೋ ಆಗಿತ್ತಾ ಅದು ಬೇರೆ ಪ್ರಶ್ನೆ. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಅಂದರೆ 2013ನಲ್ಲಿ ಏನಿಲ್ಲ ಅಂದರೂ ಈ ಮ್ಯೂಚುವಲ್ ಫಂಡ್ ಶುರುವಾದಾಗ ಸರಿಸುಮಾರು ಈ ಕಂಪ್ನಿ ನಡೆಸ್ತಾ ಇದ್ದಿದ್ದು ಫಂಡ್ಸ್ ಅಥವಾ ಇವ್ರ ಹತ್ರ ಏನಿತ್ತು ಫಂಡ್ಸ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರಿಸುಮಾರು 200-300 ಕೋಟಿ ರೂಪಾಯಿ ಇರ್ಬೋದು. ಬಟ್ ಈ ದಿನ ಸ್ನೇಹಿತರೆ ನೀವು ನಂಬಲ್ಲ, ಈ ದಿನ ಈ ಫಂಡ್ ಸೈಜ್ ಏನಿದೆ ಅಂದರೆ ಸರಿಸುಮಾರು 50-60 ಸಾವಿರ ಕೋಟಿ ಇದೆ. ಆಲ್ಮೋಸ್ಟ್ 50,000 to 60,000 crores ದಿಸ್ ಫಂಡ್ ಈಸ್ ಮ್ಯಾನೇಜಿಂಗ್. ಓಕೆ, ಯಾಕೆಂತ ಹೇಳಿದ್ರೆ ಇವರು ಹೇಳಿರೋ ಫಿಲಾಸಫಿ ಆಗಿರ್ಬೋದು, ಅಥವಾ ಇವರು ಇನ್ವೆಸ್ಟ್ ಮಾಡೋ ಸೆಕ್ಟರ್ಸ್ ಇರ್ಬೋದು, ಇವರು ತುಂಬ ಪ್ರಿನ್ಸಿಪಲ್ಸ್ನ ನಂಬ್ತಾರೆ. ಎಕ್ಸಾಂಪಲ್ ಏನಂದರೆ, ಇವರು ಯಾವುದೇ ರೀತಿ ಫ್ಯಾನ್ಸಿ ನೇಮ್ಸ್ ಇರುತ್ತಲ್ಲ, ಫ್ಯಾನ್ಸಿ ನೇಮ್ಸ್ಗೆ ಯಾವತ್ತೂ ಹೋಗೋದಿಲ್ಲ.
ಇದನ್ನು ನಾವು ನೋಡ್ತಾ ಇರ್ಬೋದು. ತುಂಬ ರೈಲ್ವೆ ಸ್ಟಾಕ್ಸ್ ಆಗಿರ್ಬೋದು, ಡಿಫೆನ್ಸ್ ಸ್ಟಾಕ್ ಆಗಿರ್ಬೋದು, 2 ವರ್ಷದಲ್ಲಿ ಡಬಲ್ ಆಗಿಬಿಡುತ್ತೆ, 3 ವರ್ಷದಲ್ಲಿ ಡಬಲ್ ಆಗಿಬಿಡುತ್ತೆ, ಅಥವಾ ಒಂದೇ ವರ್ಷದಲ್ಲಿ 5 ಟೈಮ್ಸ್ ಆಗಿಬಿಡುತ್ತೆ. ಇವ್ರು ಯಾವುದೇ ರೀತಿಯಲ್ಲಿ ಆ ಥರ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಇವರು ಅದೇ ಹೇಳ್ತಾರೆ, ನಾವು ಲಾಭ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಾವು ನಷ್ಟ ಮಾಡಬಾರ್ದು. ಸ್ಟಾಕ್ ಮಾರ್ಕೆಟಲ್ಲಿ ಒಂದು ರೂಲ್ ಇದೆ, ಯಾವತ್ತಿದ್ರೂ ಏನು ಅಂದರೆ ನೀವೊಂದು 100 ರೂಪಾಯಿನೂ ಡಬಲ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, 100 ರೂಪಾಯಿನ ಯಾವತ್ತೂ ಕಳ್ಕೊಬಾರ್ದು. ಅಂದರೆ ವಾರೆನ್ ಬಫೆಟ್ ಅದೇ ಹೇಳ್ತಾರೆ, ಇನ್ ಸ್ಟಾಕ್ ಮಾರ್ಕೆಟ್ ದೇರ್ ಆರ್ 2 ರೂಲ್ಸ್. ಒನ್ ಈಸ್ ನೆವರ್ ಲೂಸ್ ಯುವರ್ ಮನಿ, ರೂಲ್ ನಂಬರ್ 1. ರೂಲ್ ನಂಬರ್ 2 ಈಸ್ ನೆವರ್ ಫರ್ಗೆಟ್ ದಿ ರೂಲ್ ನಂಬರ್ 1. ಅಂದರೆ ದುಡ್ಡನ್ನ ಯಾವತ್ತೂ ನೀವು ಕಳಿಬೇಡಿ, ಮೊದಲನೇ ರೂಲ್. ಎರಡನೇ ರೂಲ್ ಅಂದರೆ ಮೊದಲನೇ ರೂಲ್ ಯಾವತ್ತೂ ಮರಿಬೇಡಿ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೂ ಈ ತಮ್ಮ ರೂಲನ್ನು ನಾವು ನಂಬಲೇಬೇಕು. ಅದೇ ರೀತಿಯೇ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈಗ ಎಕ್ಸಾಂಪಲು ಈ ವರ್ಷ ನಾನು ನಿಮಗೆ ಪವರ್ ಆಫ್ ಕಾಂಪೌಂಡಿಂಗಲ್ಲಿ ಕೂಡ ಅದೇ ಆಗುತ್ತೆ. ಈ ಎಕ್ಸಾಂಪಲ್ ನಾನೀಗ ಈ ವರ್ಷ 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ, ನನಗೆ 15% ಬರುತ್ತೆ ಅಂತ ಅಂದ್ಕೊಳ್ಳಿ ರಿಟರ್ನು. ಸೊ ಮುಂದಿನ ವರ್ಷ ಏನಾಗಿದೆ, ನಾನು 100 ರೂಪಾಯಿ ಹೋಗಿ 115 ರೂಪಾಯಿ ಆಗಿದೆ. ಆ ವರ್ಷವೂ ನನಗೆ 15 ರೂಪಾಯಿ ರಿಟರ್ನ್ ಬಂದಾಗ ಸರಿ ಸುಮಾರು ನನಗೆ 132 ರೂಪಾಯಿ ಆಗುತ್ತೆ 2 ವರ್ಷ ಆದಮೇಲೆ. ಆ 3ನೇ ವರ್ಷವೂ ನನಗೆ 15% ರಿಟರ್ನ್ ಬಂದಾಗ ನನ್ನ ದುಡ್ಡು ಏನಾಗುತ್ತೆ, 133 ರೂಪಾಯಿಂದ ಸರಿ ಸುಮಾರು 147 ರೂಪಾಯಿ, 148 ರೂಪಾಯಿ ಆಗ್ಬೋದು. ಆಯಿತಾ, ಕರೆಕ್ಟಾ? ಅದೇ ಇದು ಸ್ಟ್ಯಾಂಡರ್ಡ್ ವರ್ಷ ನಂಗೆ 15% ರಿಟರ್ನ್ ಬರ್ತಾ ಇದ್ದರೆ 3 ವರ್ಷದಲ್ಲಿ ಏನಿಲ್ಲ 145ರಿಂದ 150 ರೂಪಾಯಿ ಆಗ್ಬೋದು ನನ್ನ ದುಡ್ಡು. ಕೆಲವು ಕಡೆ ಏನಾಗುತ್ತೆ ಅಂದರೆ, ಕೆಲವು ಕಡೆ ನಿಮಗೆ ರಿಟರ್ನ್ಸ್ ಹಿಂಗೆ ಫ್ಯಾನ್ಸಿ ಇರುತ್ತೆ ಅಂದರೆ, ಈ ಫಂಡಲ್ಲಿ 12ರಿಂದ 15% ಅಲ್ಲ, ಮತ್ತೊಂದು ಫಂಡಲ್ಲಿ ನಿಮಗೆ 20% ಇದೆ, 25% ಇದೆ ಅಂತಾರೆ. ಅದು ಎಕ್ಸಾಂಪಲ್ ನೋಡೋಣ. ಮೊದಲನೇ ವರ್ಷ ನೀವು 25% ದುಡ್ಡು ಮಾಡ್ತೀರಾ. ಈಗ ಏನಾಗುತ್ತೆ, ನಿಮ್ಮ 100 ರೂಪಾಯಿ ಹೋಗಿ 125 ರೂಪಾಯಿ ಹೋಗ್ಬಿಡುತ್ತೆ. ಎರಡನೇ ವರ್ಷ ಏನೋ ಮಾರ್ಕೆಟ್ ಡೌನ್ ಇರುತ್ತೆ, ಏನೋ ಕಾರಣಕ್ಕೋಸ್ಕರ 10% ನಿಮಗೆ ರಿಟರ್ನ್ ಡೌನ್ ಆಗಿಬಿಡುತ್ತೆ. 10% ರಿಟರ್ನ್ ಡೌನ್ ಆಗಿ ಏನಾಗುತ್ತೆ, ನಿಮಗೆ 125 ರೂಪಾಯಿಂದ ಏನಿಲ್ಲ ಅಂದರೆ ನಿಮ್ಮ ರಿಟರ್ನ್ ಬಂದುಬಿಟ್ಟು ಆಲ್ಮೋಸ್ಟ್ 113 ರೂಪಾಯಿ ಬರುತ್ತೆ. ಮುಂದಿನ ವರ್ಷ 15% ರಿಟರ್ನ್ ಕೊಡುತ್ತೆ. ಆವಾಗ ಏನಾಗುತ್ತೆ, 113 ರೂಪಾಯಿಂದ 126 ರೂಪಾಯಿ ಸರಿಸುಮಾರು ಬರುತ್ತೆ. ಸೊ ಇಲ್ಲಿ ಏನಾಯಿತು ಅಂದರೆ, ಪ್ರತಿ ವರ್ಷ 15% ರಿಟರ್ನ್ ಮಾಡಿದ್ರೆ ನಿಮ್ಮ ಸರಿಸುಮಾರು ದುಡ್ಡು 145ರಿಂದ 150 ರೂಪಾಯಿಗೆ ಹೋಗುತ್ತೆ. ಬಟ್ ಒಂದು ವರ್ಷ 10% ಬಂತು, ಒಂದು ವರ್ಷ 75% ಬಂತು, ನೆಕ್ಸ್ಟ್ ವರ್ಷ 10% ಡೌನ್ ಆಗಿ ಮತ್ತೆ ವರ್ಷ 15% ಬಂದರೂ ಕೂಡ ನಿಮ್ಗೆ ಆ ಅಮೌಂಟ್ ರೀಚ್ ಆಗೋಕ್ಕಾಗಲ್ಲ. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಅಂತಾರಲ್ಲ, ಈ ಮ್ಯೂಚುವಲ್ ಫಂಡ್ ಇನ್ನೊಂದು ಯೂನಿಕ್ನೆಸ್ ಏನಂದರೆ, ಇವ್ರದ್ದು ಈ PPFS ಮ್ಯೂಚುವಲ್ ಫಂಡ್ ಅವ್ರದ್ದು ಸಿಂಬಲ್ ಬಂದು ಟಾಟಾಯ್ಸ್ ಅಥವಾ ಆಮೆ ಸಿಂಬಲ್ಲು. ನಮಗೆಲ್ಲರಿಗೂ ಗೊತ್ತಿರೋಂಗೆ ಈ ಬನ್ನಿ ಮತ್ತು ಆಮೆ ಕತೆ ಹೇಳ್ತಾರಲ್ಲ ಸಣ್ಣ ವಯಸ್ಸಲ್ಲಿ, ಅದೇ ಥರ ಇವ್ರದ್ದು ಅಷ್ಟೇ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್. ಇವ್ರು ಯಾವುದೇ ಕಾರಣಕ್ಕೂ ಇವ್ರು ಹೇಳೋದು ಒಂದೇ, ಒಳ್ಳೆ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿ, ಕಂಪ್ನಿ ಫಂಡಮೆಂಟಲ್ಸ್ ತುಂಬ ಚೆನ್ನಾಗಿರಲಿ, ನೀವು ಲಾಂಗ್ ರನ್ವೇ ನೋಡಿದಾಗ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಖಂಡಿತ ಮಾಡಲೇಬೋದು. ಸೊ ಈ ಕಂಪ್ನಿ ಫ್ಯಾಕ್ಟ್ ಶೀಟ್ ಕೂಡ ನೀವು ಆನ್ಲೈನಲ್ಲಿ ನೋಡಿದ್ರೆ ನಿಮಗೆ ಎಲ್ಲ ಕಡೆ ನೋಡ್ಬೋದು. ಇರೋ ಫ್ಲೆಕ್ಸಿ ಕ್ಯಾಪಲ್ಲಿ ನಿಮಗೆ ಮಾರ್ನಿಂಗ್ ಸ್ಟಾರ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಇದು ಒಳ್ಳೆ ರೇಟಿಂಗ್ಸ್ ಇದೆ. ತುಂಬ ಧನ್ಯವಾದ, ನಮಸ್ತೆ.